ಡಲ್ಲಾಗಿ ಹೇಳ್ತಿದ್ಯಾ? ಇಲ್ಲ ಅದ್ಗೆ, ಅವರು ನನ್ನ ವೈಫ್ ಅನ್ನೋದಕ್ಕಿಂತ ರಾಘವ್ಗೆ ತಾಯಿ ಆಗೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಅದು ಅಲ್ಲದೆ ನಿನ್ನೆ ರಾತ್ರಿನೇ ಅವ್ರಿಗೆ ಫೋನ್ ಮಾಡಿ ಮಾತಾಡೋಣ ಅಂತ ಫೋನ್ ಮಾಡಿದೆ. ಆದರೆ ಅವ್ರು ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಏನೋ ಸುಮ್ಮನೆ ಫಾರ್ಮಾಲಿಟೀಸ್ಗೆ ಮಾತಾಡಬೇಕು ಅಂತ ಮಾತಾಡಿದ್ರು. ನನಗೇನೋ ಬರೀ ರಾಘವ್ಗೋಸ್ಕರ ಮದುವೆ ಆಗ್ತಿದಾರೇನೋ ಅಂತ ಒಂದು ಚಿಕ್ಕ ಕನ್ಫ್ಯೂಷನ್. ಸುಶಾಂತ್, ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಅವಳು ನಿನ್ನನ್ನ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಮದುವೆ ಆಗ್ತಿದ್ದಾಳೆ. ಇಲ್ಲ ಅದ್ಗೆ, ಅವ್ರು ನಡ್ಕೊಳ್ಳೋ ರೀತಿ ನನ್ಗೆ ಈ ರೀತಿ ಅನಿಸ್ತಾ ಇಲ್ಲ. ಅದಕ್ಕೆ ನಂಗೆ ಈ ಥರ ಕನ್ಫ್ಯೂಷನು. ಸುಶಾಂತ್, ಒಂದು ಮಾತು ಮಾತ್ರ ಕನ್ಫರ್ಮ್ ಆಗಿ ಹೇಳ, ನಿಮ್ ಎಲ್ರಿಗಿಂತ ಜಾಸ್ತಿ ಅರ್ಚನಾ ಜೊತೆ ಇದ್ದಿದ್ದು ನಾನು. ಅವಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇರೋದು. ಅವಳು ಒಳಗೊಂದು ಹೊರಗೊಂದು ಅಂತ ಇರೋ ವ್ಯಕ್ತಿ ಅಲ್ಲ ಅಪ್ಪ. ತುಂಬಾ ಒಳ್ಳೆಯವಳು. ಅವಳು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ ಅಪ್ಪ. ಅದ್ಗೆ ನನಗೂ ಆ ಗುಣನೇ ಇಷ್ಟ. ಆದ್ರೆ ಅವ್ರಿಗೆ ನನ್ನ ಮೇಲೆ ಏನ್ ಒಪಿನಿಯನ್ ಇದೆ, ಯಾವ ಭಾವನೆ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಪ್ಪ ಸುಶಾಂತ್, ಅರ್ಚನಾ ಹೇಗೆ ಅಂದ್ರೆ ಎಲ್ರ ಜೊತೆ ಮಾತಾಡ್ತಾಳೆ, ಖುಷಿಯಾಗಿರ್ತಾಳೆ, ಎಲ್ರ ಜೊತೆ ಬೆರೆತ್ಕೋತಾಳೆ. ಹಾಗೆ ನಮ್ ಜೊತೆ ಯಾರೇ ಇದ್ರು ಅವರಿಗೆ ಹರ್ಟ್ ಆಗ್ಬಾರ್ದು ಅನ್ನೋ ರೀತಿ ನಡ್ಕೋತಾಳೆ. ನೀನ್ ಅವಳ ಮದ್ವೆ ಆಗೋ ಹುಡ್ಗ ಅಲ್ವಾ, ಹಾಗಾಗಿ ಸ್ವಲ್ಪ ನಾಚಿಕೆ ಸಂಕೋಚ ಎಲ್ಲ ಇರುತ್ತೆ. ಅದಕ್ಕೆ ಅನ್ಸತ್ತೆ ಈ ರೀತಿ ನಡ್ಕೊಳ್ತಾ ಇರೋದು. ಇನ್ನೇನ್ ಟೆನ್ಷನ್ ಮಾಡ್ಕೋಬೇಡ. ಅಷ್ಟು ಬಿಟ್ರೆ ನಿನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋ ಹುಡುಗಿ ಖಂಡಿತ ಅಲ್ಲ. ಆ ವಿಷಯದಲ್ಲಿ ನಾನ್ ನಿನಗ್ ಪ್ರಾಮಿಸ್ ಮಾಡ್ತೀನಿ. ರಾಘವಿಗ್ ಮಾತ್ರ ತಾಯಿಯಾಗಿ ಬರ್ತೀನಿ ಅಂತ ಅದ್ ಹೇಗೆ ಅನ್ಕೋತಾಳೆ? ಸಾಧ್ಯನೇ ಇಲ್ಲ ಸುಶಾಂತ್. ನೋಡು, ನೀನ್ ಅವಳ ವಿಷಯದಲ್ಲಿ ಸಾಸಿವೆ ಕಾಳಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಟ್ಕೋಬೇಡ. ಅದ್ಗೆ ಅವರು ನಡ್ಕೊಳ್ಳೋ ರೀತಿ ಆ ರೀತಿ ಅನಿಸ್ತಾ ಇತ್ತು, ಅದಕ್ಕೆ ಈ ರೀತಿ ಹೇಳಿದೆ. ಸುಶಾಂತ್, ಅರ್ಚನಾ ತುಂಬಾ ಲವಬಲ್ ಪರ್ಸನ್. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನ್ ಅವಳನ್ನ ಮದ್ವೆ ಆಗ್ತಿರೋದು ಅದು ನಿನ್ ಪುಣ್ಯ, ಜೊತೆಗೆ ನಮ್ ಎಲ್ರೂ ಪುಣ್ಯ. ಶಾಂತಿ ಮಾತರನ್ನೇ ಇರೋ ಇನ್ನೊಂದು ಹುಡುಗಿ ನಿಂಗೆ ಸಿಗ್ತಾಳೆ ಅಂದ್ರೆ ಇದೊಂದು ಅಪರೂಪದ ವಿಷಯ ಅಲ್ವಾ ಸುಶಾಂತ್? ನನಗನ್ಸಿರೋ ಪ್ರಕಾರ ನಿನಗೆ ರಾಘವ್ಗೆ ಆ ಭಗವಂತನೇ ಕೊಟ್ಟಿರೋ ವರ ಇದು. ನೀನ್ ಏನು ಯೋಚನೆ ಮಾಡ್ಬೇಡ. ನೋಡಪ್ಪ ಸುಶಾಂತ, ಇನ್ಮೇಲೆ ನಿನ್ ಜೀವನದಲ್ಲಿ ಅದು ಅವನ್ನೆಲ್ಲ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮಂತ್ರ. ಅದ್ಗೆ ಈ ಟೈಮಲ್ಲಿ ಅವಳು ಯಾಕೆ ನೆನ್ಪು ಮಾಡ್ತಿದ್ರ? ಇಲ್ಲಪ್ಪ, ಸುಮ್ಮನೆ ಹೇಳ್ದೆ ಅಷ್ಟೇ. ನೋಡು, ಅರ್ಚನಾ ನಿನ್ನನ್ನ ಅಂಗೈಲಿಟ್ಕೊಂಡು ಜೋಪಾನವಾಗಿ ನೋಡ್ಕೋತಾಳೆ. ನೀನು ಅಷ್ಟೇ. ಖಂಡಿತ ಅದ್ಗೆ, ನಾನು ಖಂಡಿತ ಜೋಪಾನವಾಗಿ ನೋಡ್ಕೋತೀನಿ. ಅದೇ ನಂಗೊಂದು ಚಿಕ್ಕ ಡೌಟ್ ಇತ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಒಳ್ಳೇದೇ ಆಯ್ತು, ಶೇರ್ ಮಾಡ್ಕೊಂಡಿಯಲ್ಲ. ಇದನ್ನ ಬೇರೆ ಯಾರ ಹತ್ರನೂ ಚರ್ಚೆ ಮಾಡಕ್ ಹೋಗ್ಬೇಡ ಅಪ್ಪ. ಸರಿ ಅದ್ಗೆ.